ಹಾಯ್ ರೀ ಎಲ್ಲರಿಗೂ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಪೃಥ್ವಿ ಸ್ಕೂಲ್ಗೆ ಹೋಗಿದ್ದ ಅಂತದಾಗಿ ಜಡೆ ಹಾಕಾಕತ್ತಿದ್ದೀನಿ ರೀ. ನೀವು ನೋಡ್ರಿ ಹಾಕಿರಿ ಅವು ಮೊದಲೇ ನಮ್ಮ ಪತ್ತ ಅಭ್ಯಾಸ ಮಾಡೋದ ಕಮ್ಮಿ ರೀ. ಇವು ಅದ್ರಾಗ ಹೋಗಿ ನಾವು ಕಾಡಿಸ್ತಾನು. ಏನು ಅವ್ಗೆ ಅಭ್ಯಾಸ ಮಾಡಬೇಡ ಅಂತ ಏನು ತಿಳಿಯಂಗಿಲ್ಲ ರೀ. ಅಷ್ಟು ಎಲ್ಲ ಮುಗಿಸ್ಕಿಸಿಂದ ಪಾರ್ಲರ್ ಕಡೆ ಬಂದೀನಿ ರೀ. ಪಾರ್ಲರ್ ಕಡೆ ಬರೋ ಅಷ್ಟೊತ್ತಿಗೆ ಕಸ್ಟಮರ್ ಬಂದಿದ್ದರು. ಇವ್ರ ಮದರ್ ಮತ್ತು ಡಾಕ್ಟ್ರದ್ದು ಇಬ್ಬರದು ಐಬ್ರೋ ಮಾಡೋದಿತ್ತು ರೀ. ಮೊದಲೆಲ್ಲ ಐಬ್ರೋ ತಿನ್ ಮಾಡಿರಿ ಅಂತಿರು. ಈಗ ಇವ್ರು ಏನು ಹೇಳ್ತಾರು, ತಿಕ್ ಮಾಡಿರಿ ಎಷ್ಟು ಎಕ್ಸ್ಟ್ರಾ ಬಂದೈತಲ್ರಿ ಅಷ್ಟೇ ಹೇರ್ಸ್ ತೆಗೀರಿ ಅದೊಂದು. ಈಗ ಎಷ್ಟು ಎಕ್ಸ್ಟ್ರಾ ಬಂದಾವಲ್ರಿ ಅಷ್ಟೇ ತೆಗಿ ಅಂತಾರೆ ರೀ. ಈಗ ಎಲ್ಲರಿಗೂ ರಚಿತಾರಾಮ್ ಗೊತ್ತೇಕ ದೀಪಂಗೆ ಐಬ್ರೋಸ್ ಬೇಕಾಗಿದ್ದಾವೆ. ಐಬ್ರೋಸಿಂದನೂ ಮುಖದ ಲುಕ್ಕ ಚೇಂಜ್ ಆಗ್ತೈತ್ರಿ. ಮೊನ್ನೆ ಒಂದು ವಿಡಿಯೋ ಬಂದಿತ್ತು ನೋಡಿದ್ದೀನಿ ನಾನು. ನಯನತಾರ ಮೊದಲಿಂದ ಐಬ್ರೋಕ ಮತ್ತು ಈಗ ಐಬ್ರೋಕ ಎಷ್ಟು ಅವ್ರ ಐಬ್ರೋದಿಂದನೇ ಅವ್ರ ಮುಖದ ಲುಕ್ ಎಷ್ಟು ಚೇಂಜ್ ಆಗಿತ್ತು. ಐಬ್ರೋ ಎಷ್ಟು ದಿಪ್ಪ ಇಟ್ಕೋತಿರಲ್ರಿ ಅಷ್ಟು ಚಂದ ಕಾಣ್ತೈತಿ ಮುಖಾನು. ಅದೆಲ್ಲ ಅವ್ರದ್ದು ಐಬ್ರೋ ಎಲ್ಲ ಮುಗೀತ್ರಿ. ಅದಾದಮೇಲೆ ಕಸ್ಟಮರ್ಸ್ ಹಂಗೆ ಸ್ಟಾರ್ಟ್ ಆಗಿದ್ರು. ವ್ಯಾಕ್ಸ್ ಕಸ್ಟಮರ್ ಬಂದಿರ್ರಿ. ವ್ಯಾಕ್ಸ್ ಮಾಡ್ಸಕತ್ತೀನಿ ರೀ. ವ್ಯಾಕ್ಸ್ ಅದು ಮಾಡಿ ಮತ್ತು ಮನೆ ಕಡೆ ಬಂದೀನಿ ರೀ. ಯಾಕಂದ್ರೆ ರಾಕಿದು ಊಟದ ಟೈಮ್ ಆಗಿತ್ತು ಮತ್ತು ನಂದು ಊಟದ ಟೈಮ್ ಆಗಿತ್ತು. ಇಬ್ಬರು ಊಟ ಮಾಡಿ ಮತ್ತು ಪಾರ್ಲರ್ಗೆ ಹೋದ್ರೆ ಆಯ್ತದ ಅಂದ ಇಬ್ಬರು ಒಂದು ಸರಿ ಊಟ ಮಾಡಕತ್ತಿದ್ದೀವಿ ರೀ. ಅದು ಊಟ ಆಗೋ ಅಷ್ಟೊತ್ತಿಗೆ ಫೇಶಿಯಲ್ ಕಸ್ಟಮರ್ ಬಂದಿದ್ದಾರೆ ರೀ. ಪಾರ್ಲರ್ಗೆ ಬಂದ ಫೇಶಿಯಲ್ ಮಾಡಕತ್ತಿದ್ದು. ನೀವು ತಿಂಗಳಿಗೆ ಒಂದು ಸರಿ ರೀ ಕ್ಲೀನಪ್ ಅದು ಮಾಡಿಸ್ಕೊಂಡ್ರಿ ಅಂದರೆ ಈ ಥರ ಪ್ರಾಬ್ಲಮ್ ಬರೋಂಗಿಲ್ಲ ರೀ. ಭಾಳ ಪಿಂಪಲ್ಸ್ ಎಲ್ಲ ಇರ್ತಾವಲ್ಲ ರೀ. ಅವ್ರು ಫೇಶಿಯಲ್ ಮಾಡ್ಕೊಲಿಕ್ಕೆ ಇರುವತ್ತಾಕ್ರಿ. ಆದರೆ ಕ್ಲೀನಪ್ಪರೇ ಮಾಡ್ಕೊತಾರೆ ರೀ. ಕ್ಲೀನಪ್ ಮಾಡ್ಕೊಳ್ಳೋದ್ರಿಂದನೂ ಫೇಸಿಗೆ ಗ್ಲೋ ಸಿಗ್ತೈತಿ. ಆ್ಯಂಡ್ ಮಸಾಜ್ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗ್ತೈತಿ ರೀ. ಮತ್ತು ಈ ಥರ ಪಿಂಪಲ್ ಪ್ರಾಬ್ಲಮ್ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗ್ತಾವೆ ರೀ. ಈ ಒಂದೇ ಸರಿ ನೀವು ವರ್ಷಕ್ಕೆ ಒಂದೇ ಸರಿ ಹಿಂಗೆ 6 ತಿಂಗಳಿಗೆ ಅದು ಒಂದೇ ಸರಿ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಫೇಸ್ ಒಳಗೆ ಪ್ರಾಬ್ಲಮ್ಸ್ ಭಾಳ ಬರ್ತಾವೆ. ಅಟ್ಲೀಸ್ಟ್ ಮಂತ್ಲಿ ಕ್ಲೀನಪ್ಪನೇ ಮಾಡ್ಕೊತಾರೆ. ಕ್ಲೀನಪ್ ಮಾಡ್ಕೊಳ್ಳೋದ್ರಿಂದ ಫೇಸ್ ಗ್ಲೋ ಆಗ್ತೈತಿ. ಇವ್ರದ್ದೆಲ್ಲ ಫೇಶಿಯಲ್ ಎಲ್ಲ ಮುಗಿಸಿದ್ರಿ. ಇವ್ರದ್ದು ಒಂದು ಸ್ವಲ್ಪ ಪಿಂಪಲ್ ಜಾಸ್ತಿ ಇತ್ತು ಮತ್ತು ಬ್ಲ್ಯಾಕೆಟ್ಸ್ ಎಲ್ಲ ತೆಗೆದ ಫೇಶಿಯಲ್ ಮಾಡಿದ್ನಿ. ಫೇಶಿಯಲ್ ಎಲ್ಲ ಮುಗಿದಿಂದ ಮತ್ತು ಬೇರೆ ಕಸ್ಟಮರ್ಸು ಸ್ಟಾರ್ಟ್ ಅದಾರ ರೀ. ಥ್ರೆಡ್ಡಿಂಗ್ ಕಸ್ಟಮರ್ಸ್ ಅಂತೂ ಭಾಳ ಬರ್ತಾರೆ ರೀ ಪಾರ್ಲರ್ಗೆ. ಯಾಕಂದ್ರೆ ಅದು ಮಂತ್ಲಿ ಮಾಡ್ಕೊಳಕಬೇಕಲ್ರಿ. ಹಂಗೆ ಫೇಶಿಯಲ್ನು ಅದರೊಡೆ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ರಿ. ಥ್ರೆಡ್ಡಿಂಗ್ ಮಾಡ್ಕೊಳ್ತನಾಗ ಫೇಶಿಯಲ್ ಎಲ್ಲ ಕ್ಲೀನಪ್ ಒಂದು ಮಾಡಿಸ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ದು ಫೇಸ್ ಕ್ಲೀನಾಗಿರ್ತೈತಿ. ಇವ್ರದ್ದು ಥ್ರೆಡ್ಡಿಂಗ್ ಎಲ್ಲ ಮುಗೀತ್ರಿ. ಆಮೇಲೆ ಮತ್ತು ಇವ್ರದ್ದೆಲ್ಲ ಮುಗೀತು ಅನ್ನೋ ಅಷ್ಟೊತ್ತಿಗೆ ಮತ್ತು ಕಸ್ಟಮರ್ ಬಂದರಿ. ಇವ್ರದ್ದು ಥ್ರೆಡ್ಡಿಂಗ ಮತ್ತು ವ್ಯಾಕ್ಸ್ ಇತ್ತು ರೀ. ಇವ್ರದ್ದು ಥ್ರೆಡ್ಡಿಂಗ್ ಮಾಡ್ಕೇಶಿಂದ ಆಮೇಲೆ ವ್ಯಾಕ್ಸ್ ಮಾಡಕತ್ತೀನಿ ರೀ. ಇವರು ಚಾಕ್ಲೇಟ್ ವ್ಯಾಕ್ಸ್ ಮಾಡ್ಕೊತಾರೆ ರೀ. ಪ್ರತಿ ಸಾರಿ ಬಂದಾಗೂ ಚಾಕ್ಲೇಟ್ ವ್ಯಾಕ್ಸ್ ಮಾಡ್ಕೊಳ್ಳೋದ್ರಿಂದ ವ್ಯಾಕ್ಸ್ ಜೊತೆಗೆ ಟೆನ್ನು ರಿಮೂವ್ ಆಗ್ತೈತೆ ರೀ. ಇವರಿಗೆ ಒಂದು ಸ್ವಲ್ಪ ರೆಂಟೆಡ್ ಜ್ಯುವೆಲ್ರಿನೂ ಬೇಕಾಗಿತ್ತು ರೀ. ಜ್ಯುವೆಲ್ರಿ ಮತ್ತು ಹೇರ್ ಎಕ್ಸಸರೀಸ್ ಕೊಟ್ಟಿದ್ದೀನಿ ರೀ. ನಮ್ಮಲ್ಲೇ ಜ್ಯುವೆಲ್ರಿ ಎಲ್ಲ ರೆಂಟೆಡ್ ಸಿಗ್ತಾವೆ ರೀ. ನಿಮಗೂ ಏನರ ಬೇಕಾಗಿತ್ತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ. ಇದಾಗಿತ್ತು ನೋಡ್ರಿ ಇವತ್ತಿನ ದಿನ. ಎಲ್ಲ ಮುಗಿಯೋಷ್ಟೊಳಗೆ ನಾನು ಪಾರ್ಲರ್ ಕ್ಲೋಸ್ ಮಾಡೋ ಟೈಮ್ನೂ ಐತ್ರಿ. ಈಗೆಲ್ಲ ಪಾರ್ಲರೆಲ್ಲ ಕ್ಲೋಸ್ ಮಾಡ್ಕಿಸಿಂದ ನಾವು ಹೊಂಟೀನಿ ರೀ ನಮ್ಮ ಮನೆ ಕಡೆ. ಈ ಮಿನಿ ವಿಡಿಯೋ ಏನಾರ ಇಷ್ಟ ಆಯ್ತಂದ್ರೆ ಲೈಕ್ ಆ್ಯಂಡ್ ಫಾಲೋ ಮಾಡಿರಿ. ನಿಮಗೂ ಯಾವುದಾರ ಹೇರ್ ಅಥವಾ ಸ್ಕಿನ್ ಸರ್ವಿಸಸ್ ಬೇಕಾಗಿತ್ತಂದರೆ ವಿ ಕೆ ಬ್ಯೂಟಿ ಪಾರ್ಲರ್ಗೆ ವಿಸಿಟ್ ಮಾಡಿರಿ. ಥ್ಯಾಂಕ್ ಯು.